ಜೊತೆಯಲ್ಲಿ ಜಾಯ್ನ್ ಆಗ್ತಾರೆ ನನ್ನ ಕಲೀಗ ರಂಜಿತ್ ಶಿರಿಯಾರ್. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಹನಿ ಟ್ರ್ಯಾಪ್ ವಿಚಾರ ದಿನ ಕಳೆದಂತೆಲ್ಲ ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ. ಹನಿ ಟ್ರ್ಯಾಪ್ ಗದ್ದಲಕ್ಕೂ ಮೊದಲೇ ಚೀಟಿ ಪಾಲಿಟಿಕ್ಸ್ ನಡೆದಿತ್ತು ಅನ್ನೋ ಸೂಚನೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಗುಟ್ಟಿನ ಚೀಟಿಯನ್ನ ಕೊಟ್ಟಿದ್ಯಾರು? ಬಿಜೆಪಿ ಶಾಸಕರ ಕೈಗೆ ಗುಟ್ಟಿನ ಚೀಟಿಯನ್ನ ಕೊಟ್ಟಿದ್ದವರು ಯಾರು ಅನ್ನೋ ಕುತೂಹಲ ಇದೀಗ ರಾಜಕೀಯ ಪಾಳ್ಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಹನಿ ಟ್ರ್ಯಾಪ್ ಕೋಲಾಹಲಕ್ಕೂ ಮುನ್ನ ಯತ್ನಾಳ್ ಅವರ ಕೈಗೆ ಬಂದು ಚೀಟಿಯನ್ನ ತಲುಪಿಸಿದ್ದಾರೆ. ಯತ್ನಾಳ್ ಕೈಗೆ ಬಂದ ಚೀಟಿ ಸುತ್ತ 108 ಗುಮಾನಿ ಇದೀಗ ಹುಟ್ಟುಕೊಳ್ತಾ ಇದೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ. ಮೊನ್ನೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೂ ಮೊದಲು ನಡೆದ ಪ್ರಸಂಗ ಇತ್ತು. ಯತ್ನಾಳ್ ಅವರು ಮಾತನಾಡೋದಕ್ಕೂ ಮುಂಚೆ ಅವರ ಕೈಗೊಂದು ಚೀಟಿ ತಲುಪಿಸಿದ್ ಯಾರು, ಅದರಲ್ಲಿ ಏನಿತ್ತು, ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಏನಾದ್ರೂ ಆ ಚೀಟಿಯಲ್ಲಿ ಬರಹ ಇತ್ತ? ಈ ಚೀಟಿಯ ನಂತರದಲ್ಲೇನೆ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರ? ಯತ್ನಾಳ್ ಅವರು ಮಾತನಾಡಿದ ನಂತರದಲ್ಲಿ ರಾಜಣ್ಣ ಅವರು ಬಹಿರಂಗವಾಗಿ ಒಪ್ಕೊಂಡ್ರು ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದ್ ನಿಜ ಅಂತ ಹೇಳಿ. ಎಲ್ಲವೂ ಕೂಡ ಇಂಟರ್ಲಿಂಕ್ಡ್ ಅನ್ನೋ ಅನುಮಾನ ಇದೀಗ ಕಾಡ್ತಾ ಇದೆ. ಈ ಹನಿ ಕಹಾನಿಗೆ ಸ್ಫೋಟಕ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಯತ್ನಾಳ್. ಚೀಟಿ ಬರೆದು ಯಾರು ಕಳಿಸಿದ್ರು ಗೊತ್ತಿಲ್ಲ, ಆದ್ರೆ ಅದರಲ್ಲಿ ಇರೋದು ಹೇಳಿದ್ರೆ ಕ್ರಾಂತಿಯಾಗತ್ತೆ, ಹನಿ ಟ್ರ್ಯಾಪ್ ಆಗ್ತಿದೆ ಅಂತ ಸಚಿವರೇ ಹೇಳ್ತಿದ್ದಾರೆ. ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿದೆ ಅಂತ ಹೇಳಿ ಮಾತನಾಡಿದ್ದಾರೆ ಯತ್ನಾಳ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಾರ್ಚ್ 20ನೇ ತಾರೀಖಿನಂದು ಕಲಾಪದ ಸಂದರ್ಭದಲ್ಲಿ ಯತ್ನಾಳ್ ಅವರ ಕೈಗೆ ಒಂದು ಚೀಟಿ ತಲುಪುತ್ತೆ. ಆ ಚೀಟಿಯಲ್ಲಿ ಇರುವ ಬರಹ ಬಹಿರಂಗವಾದ್ರೆ ಭಾರಿ ಕೋಲಾಹಲ ಆಗತ್ತೆ ಅನ್ನೋದನ್ನಷ್ಟೇ ಯತ್ನಾಳ್ ಬಹಿರಂಗಪಡಿಸಿದ್ದಾರೆ. ಚೀಟಿ ಬರೆದವ್ರು ಯಾರು, ಕೊಟ್ಟವ್ರು ಯಾರು, ಏನ್ ಬರೆಯಲಾಗಿತ್ತು ಆ ಚೀಟಿಯಲ್ಲಿ, ಯಾವುದ್ರ ಬಗ್ಗೆ ಕೂಡ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ ಯತ್ನಾಳ್. ಈ ಚೀಟಿ ಬಂದ ನಂತರದಲ್ಲೇ ಹನಿ ಟ್ರ್ಯಾಪ್ ವಿಚಾರವನ್ನ ಚರ್ಚೆಗೆ ತೆಗೆದುಕೊಂಡ್ರ ಯತ್ನಾಳ್ ಅವರು ಅನ್ನೋ ಕುತೂಹಲಕ್ಕೂ ಕೂಡ ಎಲ್ಲಾ ಬೆಳವಣಿಗೆ ಸಾಕ್ಷಿ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಯತ್ನಾಳ್ ಕೈಗೆ ತಲುಪಿದ ಚೀಟಿ ಬಗ್ಗೆ ಇದೀಗ ಕುತೂಹಲ. ಹನಿ ಟ್ರ್ಯಾಪ್ ಪ್ರಕರಣ ಅದಾದ ನಂತರದಲ್ಲಿ ನಡೀತಾ ಇರುವ ರಾಜಕೀಯ ಕೋಲಾಹಲ, ಅದಕ್ಕೂ ಈ ಚೀಟಿಗೂ ಕನೆಕ್ಷನ್ ಇತ್ತ? ಏನ್ ಹೇಳ್ತಾ ಇದೆ ರಾಜಕೀಯ ವಲಯದ ಮೂಲಗಳು? ಸ್ಮಿತಾ, ಖಂಡಿತವಾಗ್ಲು ಸದನದಲ್ಲಿ ಏನು ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕಾಗಿ ಬಿಜೆಪಿಯ ಕೆಲ 3-4 ಶಾಸಕರಿಗೆ ಚೀಟಿಯನ್ನ ಕಳಿಸ್ತಾರೆ. ಅದರಲ್ಲಿ ಯತ್ನಾಳ್ ಕೂಡ ಒಬ್ರು. ಸೊ ಯತ್ನಾಳ್ ಅವರೇ ಸ್ವತಃ ಎದ್ದು ಈ ವಿಚಾರವನ್ನ ಮೊದಲನೇದಾಗಿ ಪ್ರಸ್ತಾಪವನ್ನ ಮಾಡ್ತಾರೆ. ಸೊ ಇದನ್ನ ಸ್ವತಃ ಕಾಂಗ್ರೆಸ್ನ ಪಕ್ಷದ ಅನೇಕ ಶಾಸಕರು ಕೂಡ ಗಮನಿಸ್ತಾರೆ ಮತ್ತು ಕೆಲ ಸಚಿವರು ಕೂಡ ಇದನ್ನ ಗಮನಿಸ್ತಾರೆ. ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿಯಲ್ಲಿ ಇರ್ತಕ್ಕಂಥ ಕೆಲ ಶಾಸಕರುಗಳು ಕೂಡ ಇದನ್ನ ಗಮನಿಸ್ತಾರೆ. ಯಾಕಂತಂದ್ರೆ ಸಚಿವರ ಕಡೆಯಿಂದ ಯಾವುದೋ ಒಂದು ಚೀಟಿ ಬರುತ್ತೆ, ಅದನ್ನ ಏನು ವಿಧಾನಸಭೆಯ ಒಳಗಿದ್ದಂತ ಮಾರ್ಷಲ್ಲೇ ಒಬ್ರು ತೆಗೆದುಕೊಂಡೋಗಿ ಅದನ್ನ ಕೊಡ್ತಾರೆ. ಸೊ ಈ ಚೀಟಿ ಸಚಿವರು ಕೊಟ್ಟಿದ್ದಂಥದ್ದು ಅನ್ನುವಂತ ಸೂಚನೆಯನ್ನ ಕೊಡ್ತಾರೆ. ಸೊ ಆದ್ರೆ ಅದನ್ನ ಯಾರು ಕೊಟ್ಟಿದ್ದು ಅನ್ನೋಂಥದ್ದು ಬಹಿರಂಗವಾಗಿ ಯಾರು ಕೂಡ ಹೇಳ್ತಾ ಇಲ್ಲ. ಆದ್ರೆ ಈ ವಿಚಾರವನ್ನ ಸ್ವತಃ ರಾಜೇಂದ್ರ ಅವರ ಪುತ್ರ ರಾಜೇಂದ್ರ ಅವರೇ ನಿನ್ನೆ ದಿಗ್ವಿಜಯ ಏನು ರಿಪಬ್ಲಿಕ್ ಕನ್ನಡಕ್ಕೆ ಈ ಒಂದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ವಿಸ್ತೃತವಾಗಿ ಸುದ್ದಿಯನ್ನು ಕೂಡ ಮಾಡಲಾಯಿತು. ಈ ಪ್ರಮುಖ ವಿಚಾರ ಏನಂತಂದ್ರೆ ಸ್ವತಃ ಸಿಎಂ ಅವ್ರ ಜೊತೆಲಿ ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಲಾಯಿತು. ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ ಬಳಿಕವೇ ಇದನ್ನ ಉಲ್ಲೇಖ ಮಾಡಿದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಅಂದ್ರೆ ಸ್ವತಃ ರಾಜಣ್ಣ ಅವರೇ ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿ ಅನ್ನುವಂತ ಹೇಳಿಕೆಯನ್ನ ಅಥವಾ ಬರೆದು ವಿರೋಧ ಪಕ್ಷದ ಕೆಲ ಶಾಸಕರಿಗೆ ಕೊಡ್ತಾರೆ. ಅದರಲ್ಲಿ ಯತ್ನಾಳ್ ಕೂಡ ಒಬ್ರು. ಸೊ ಹೀಗಾಗಿ ಆ ಚೀಟಿ ಬಂದ ಕೂಡಲೇ ಅದನ್ನ ಓದಿ ಪ್ರಸ್ತಾಪವನ್ನ ಮಾಡ್ತಾರೆ. ಅಂದ್ರೆ ಈ ಒಂದು ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ ಕೂಡಲೇ ಇಡೀ ಸದನದಲ್ಲಿ ಏನು ಎಲ್ಲಾ ಶಾಸಕರುಗಳು ಕೂಡ ಈ ಕಡೆ ಡೈವರ್ಟ್ ಆಗ್ತಾರೆ. ಸುನಿಲ್ ಕುಮಾರ್ ಅವರು ಬಹಳ ಪ್ರಮುಖವಾಗಿ ಈ ವಿಚಾರವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಸ್ವತಃ ಸಚಿವರಿಗೆ ಈ ರೀತಿಯಾದಂತಹ ಹನಿ ಟ್ರ್ಯಾಪ್ ಆದ್ರೆ ಯಾವ ರೀತಿ ಸರ್ಕಾರ ಇದನ್ನ ನೋಡ್ತಾ ಇದೆ, ಸೊ ಇದನ್ನ ಯಾಕೆ ತನಿಖೆಗೆ ಕೊಟ್ಟಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಸೊ ಹೀಗಾಗಿ ಇದು ಬಹಳ ದೊಡ್ಡ ಮಟ್ಟಕ್ಕೆ ಏನು ಗಂಭೀರ ಚರ್ಚೆಗೂ ಕೂಡ ಕಾರಣವಾಗುತ್ತೆ. ಜೊತೆಯಲ್ಲಿ 18 ಜನ ಶಾಸಕರು ಈ ಅಮಾನತಾಗೋದಕ್ಕೂ ಕೂಡ ಕಾರಣವಾಗುತ್ತೆ. ಸೊ ಹೀಗಾಗಿ ಆಡಳಿತ
ಪಕ್ಷದ ಸಚಿವರೊಬ್ಬರು ಈ ಒಂದು ಚೀಟಿಯನ್ನು ಕೊಟ್ಟಿದ್ರಿಂದ ಇವತ್ತು ಬಿಜೆಪಿ 18 ಶಾಸಕರು ಅಮಾನತು ಪರಿಸ್ಥಿತಿಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾರೆ ನನ್ನ ಕಲೀಗ ರಂಜಿತ್ ಶಿರಿಯಾರ್. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಹನಿ ಟ್ರ್ಯಾಪ್ ವಿಚಾರ ದಿನ ಕಳೆದಂತೆಲ್ಲ ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ. ಹನಿ ಟ್ರ್ಯಾಪ್ ಗದ್ದಲಕ್ಕೂ ಮೊದಲೇ ಚೀಟಿ ಪಾಲಿಟಿಕ್ಸ್ ನಡೆದಿತ್ತು ಅನ್ನೋ ಸೂಚನೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಗುಟ್ಟಿನ ಚೀಟಿಯನ್ನ ಕೊಟ್ಟದ್ಯಾರು? ಬಿಜೆಪಿ ಶಾಸಕರ ಕೈಗೆ ಗುಟ್ಟಿನ ಚೀಟಿಯನ್ನ ಕೊಟ್ಟಿದ್ದವರು ಯಾರು ಅನ್ನೋ ಕುತೂಹಲ ಇದೀಗ ರಾಜಕೀಯ ಪಾಳ್ಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಹನಿ ಟ್ರ್ಯಾಪ್ ಕೋಲಾಹಲಕ್ಕೂ ಮುನ್ನ ಯತ್ನಾಳ್ ಅವರ ಕೈಗೆ ಬಂದು ಚೀಟಿಯನ್ನ ತಲುಪಿಸಿದ್ದಾರೆ. ಯತ್ನಾಳ್ ಕೈಗೆ ಬಂದ ಚೀಟಿ ಸುತ್ತ 108 ಗುಮಾನಿ ಇದೀಗ ಹುಟ್ಟುಕೊಳ್ತಾ ಇದೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಮೊನ್ನೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೂ ಮೊದಲು ನಡೆದ ಪ್ರಸಂಗ ಇದೆ. ಯತ್ನಾಳ್ ಅವರು ಮಾತನಾಡೋದಕ್ಕೂ ಮುಂಚೆ ಅವರ ಕೈಗೊಂದು ಚೀಟಿ ತಲುಪಿಸಿದ್ ಯಾರು, ಅದರಲ್ಲಿ ಏನಿತ್ತು, ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಏನಾದ್ರೂ ಆ ಚೀಟಿಯಲ್ಲಿ ಬರಹ ಇತ್ತ? ಈ ಚೀಟಿಯ ನಂತರದಲ್ಲೇನೆ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರ? ಯತ್ನಾಳ್ ಅವರು ಮಾತನಾಡಿದ ನಂತರದಲ್ಲಿ ರಾಜಣ್ಣ ಅವರು ಬಹಿರಂಗವಾಗಿ ಒಪ್ಕೊಂಡ್ರು ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದ್ ನಿಜ ಅಂತ ಹೇಳಿ. ಎಲ್ಲವೂ ಕೂಡ ಇಂಟರ್ಲಿಂಕ್ಡ್ ಅನ್ನೋ ಅನುಮಾನ ಇದೀಗ ಕಾಡ್ತಾ ಇದೆ. ಈ ಹನಿ ಕಹಾನಿಗೆ ಸ್ಫೋಟಕ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಯತ್ನಾಳ್. ಚೀಟಿ ಬರೆದು ಯಾರು ಕಳಿಸಿದ್ರು ಗೊತ್ತಿಲ್ಲ, ಆದ್ರೆ ಅದರಲ್ಲಿ ಇರೋದು ಹೇಳಿದ್ರೆ ಕ್ರಾಂತಿ ಆಗತ್ತೆ, ಹನಿ ಟ್ರ್ಯಾಪ್ ಆಗ್ತಿದೆ ಅಂತ ಸಚಿವರೇ ಹೇಳ್ತಿದ್ದಾರೆ. ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿದೆ ಅಂತ ಹೇಳಿ ಮಾತನಾಡಿದ್ದಾರೆ ಯತ್ನಾಳ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಾರ್ಚ್ 20ನೇ ತಾರೀಖಿನಂದು ಕಲಾಪದ ಸಂದರ್ಭದಲ್ಲಿ ಯತ್ನಾಳ್ ಅವರ ಕೈಗೆ ಒಂದು ಚೀಟಿ ತಲುಪುತ್ತೆ. ಆ ಚೀಟಿಯಲ್ಲಿ ಇರುವ ಬರಹ ಬಹಿರಂಗವಾದ್ರೆ ಭಾರಿ ಕೋಲಾಹಲ ಆಗತ್ತೆ ಅನ್ನೋದನ್ನಷ್ಟೇ ಯತ್ನಾಳ್ ಬಹಿರಂಗಪಡಿಸಿದ್ದಾರೆ. ಚೀಟಿ ಬರೆದವ್ರು ಯಾರು, ಕೊಟ್ಟವ್ರು ಯಾರು, ಏನ್ ಬರೆಯಲಾಗಿತ್ತು ಆ ಚೀಟಿಯಲ್ಲಿ, ಯಾವುದ್ರ ಬಗ್ಗೆ ಕೂಡ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ ಯತ್ನಾಳ್. ಈ ಚೀಟಿ ಬಂದ ನಂತರದಲ್ಲೇ ಹನಿ ಟ್ರ್ಯಾಪ್ ವಿಚಾರವನ್ನ ಚರ್ಚೆಗೆ ತೆಗೆದುಕೊಂಡ್ರ ಯತ್ನಾಳ್ ಅವರು ಅನ್ನೋ ಕುತೂಹಲಕ್ಕೂ ಕೂಡ ಎಲ್ಲ ಬೆಳವಣಿಗೆ ಸಾಕ್ಷಿ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಯತ್ನಾಳ್ ಕೈಗೆ ತಲುಪಿದ ಚೀಟಿ ಬಗ್ಗೆ ಇದೀಗ ಕುತೂಹಲ. ಹನಿ ಟ್ರ್ಯಾಪ್ ಪ್ರಕರಣ ಅದಾದ ನಂತರದಲ್ಲಿ ನಡೀತಾ ಇರುವ ರಾಜಕೀಯ ಕೋಲಾಹಲ, ಅದಕ್ಕೂ ಈ ಚೀಟಿಗೂ ಕನೆಕ್ಷನ್ ಇತ್ತ? ಏನ್ ಹೇಳ್ತಾ ಇದೆ ರಾಜಕೀಯ ವಲಯದ ಮೂಲಗಳು? ಸ್ಮಿತಾ, ಖಂಡಿತವಾಗ್ಲು ಸದನದಲ್ಲಿ ಏನು ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕಾಗಿ ಬಿಜೆಪಿಯ ಕೆಲ 3-4 ಶಾಸಕರಿಗೆ ಚೀಟಿಯನ್ನ ಕಳಿಸ್ತಾರೆ. ಅದರಲ್ಲಿ ಯತ್ನಾಳ್ ಕೂಡ ಒಬ್ರು. ಸೊ ಯತ್ನಾಳ್ ಅವರೇ ಸ್ವತಃ ಎದ್ದು ಈ ವಿಚಾರವನ್ನ ಮೊದಲನೇದಾಗಿ ಪ್ರಸ್ತಾಪವನ್ನ ಮಾಡ್ತಾರೆ. ಸೊ ಇದನ್ನ ಸ್ವತಃ ಕಾಂಗ್ರೆಸ್ನ ಪಕ್ಷದ ಅನೇಕ ಶಾಸಕರು ಕೂಡ ಗಮನಿಸ್ತಾರೆ ಮತ್ತು ಕೆಲ ಸಚಿವರು ಕೂಡ ಇದನ್ನ ಗಮನಿಸ್ತಾರೆ. ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿಯಲ್ಲಿ ಇರ್ತಕ್ಕಂಥ ಕೆಲ ಶಾಸಕರುಗಳು ಕೂಡ ಇದನ್ನ ಗಮನಿಸ್ತಾರೆ. ಯಾಕಂತಂದ್ರೆ ಸಚಿವರ ಕಡೆಯಿಂದ ಯಾವುದೋ ಒಂದು ಚೀಟಿ ಬರುತ್ತೆ, ಅದನ್ನ ಏನು ವಿಧಾನಸಭೆಯ ಒಳಗಿದ್ದಂತ ಮಾರ್ಚ್